ಇಲ್ಲಿ ನೋಡಿ, ದಿಕ್ಕು ಅನ್ನೋ ಒಂದು ಟಾಪಿಕ್ನಲ್ಲಿ ಇದು ಬಂದುಬಿಟ್ಟು ನನ್ನ ಒಂದು ಎರಡನೇ ವಿಡಿಯೋ. ದಿಕ್ಕುಗಳಲ್ಲಿ ಪೈಥಾಗೋರಸ್ ಪ್ರಮೇಯವನ್ನು ಇಟ್ಕೊಂಡು ಯಾವ ಥರ ಪ್ರಶ್ನೆಗಳನ್ನು ಕೇಳುತ್ತಾನೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಪೈಥಾಗೋರಸ್ ಪ್ರಮೇಯ ಅಂದರೆ ಏನು ಅಂತ ನೋಡೋಣ. ನೋಡಿ, ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ವರ್ಗವು ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಅಂತ ಹೇಳ್ತಾನೆ. ಏನಪ್ಪ ಹಿಂಗಂದ್ರೆ ಒಂದು ಲಂಬಕೋನ ತ್ರಿಭುಜ ಇದೆ. ಈ ಲಂಬಕೋನ ತ್ರಿಭುಜ ಯಾವಾಗಲೂ ಎಷ್ಟು 90 ಡಿಗ್ರಿಗೆ ಸಮನಾಗಿರ್ತೈತೆ. ಇದನ್ನು ಎ ಅನ್ನೋಣ, ಇದನ್ನು ಬಿ, ಇದನ್ನು ಸಿ ಅನ್ನೋಣ. ಇದಕ್ಕೊಂದು ಅಳತೆಯನ್ನು ಕೊಡೋಣ. ಏನಂತಂದು ಇದನ್ನು 4 ಅಂತ ತಿಳ್ಕೊಳ್ಳೋಣ, ಇದನ್ನು 3 ಇದೆ ಅಂತ ತಿಳ್ಕೊಳ್ಳೋಣ, ಇದು 5 ಇದೆ ಅಂತ ತಿಳ್ಕೊಳ್ಳೋಣ. ಇಲ್ಲೇನು ಅಂತ ಹೇಳ್ತಿದ್ದಾನೆ, ಒಂದು ಲಂಬಕೋನ ತ್ರಿಭುಜನ ರಚಿಸಿದೆ. ವಿಕರ್ಣದ ವರ್ಗವು, ವಿಕರ್ಣ ಅಂದರೆ ಇದನ್ನು ನಾವು ಏನಂತ ಕರಿತೀವಿ, ವಿಕರ್ಣ ಅಂತ ಕರಿತೀವಿ. ಇದನ್ನು ಪಾದ ಅಂತ ಕರಿತೀವಿ. ಬಿ ಸಿ ಏನಾಗುತ್ತಾ, ಪಾದ ಆಗುತ್ತಾ. ಎ ಸಿ ಏನಾಗುತ್ತಾ, ವಿಕರ್ಣ ಆಗುತ್ತಾ. ಅದೇ ರೀತಿ ಎ ಬಿ ಏನಾಗುತ್ತಾ, ಎತ್ತರ ಆಗುತ್ತೆ. ಇಲ್ಲಿ ಏನಂತ ಹೇಳಿದಾನೆ, ವಿಕರ್ಣದ ವರ್ಗವು ಇದ್ರದ್ದು ವರ್ಗ ತಂದಾಗ ಸ್ಕ್ವೇರ್ ಅಂತ ಇಟ್ಕೊಳ್ಳಿ. ಉಳಿದ ಎರಡು ಬಾಹುಗಳು ಅಂದ್ರೆ ಒಂದು ಎ ಬಿ, ಒಂದು ಬಿ ಸಿ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ತದಂತ. ಹಾಗಾದರೆ ಎ ಬಿದು ಎಷ್ಟು ಅಂತ ಕೊಟ್ಟಿದ್ದೇನೆ, 4 ಅಂತ ಕೊಟ್ಟಿದ್ದೀನಿ. 4ರದ್ದು ವರ್ಗ ಪ್ಲಸ್ ಬಿ ಮತ್ತು ಸಿಗಳದ್ದು ಅಳತೆ ಏನಿದೆ 3 ಅಂತ ಕೊಟ್ಟಿದ್ದೀನಿ. 3 ಇದ್ರದ್ದು ವರ್ಗ ಅಂದಾಗ ನೋಡಿ, ವಿಕರ್ಣದ ವರ್ಗವು ಉಳಿದ ಎರಡು ಎ ಬಿ ಮತ್ತು ಬಿ ಸಿ ಬಾಹುಗಳ ವರ್ಗಗಳ ತಂದಾಗ ಸ್ಕ್ವೇರ್ ಅಂತ ಇಟ್ಕೊಂಡೆ ನಾನು. 4 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಅಂತ ಮೊತ್ತಕ್ಕೆ ಸಮನಾಗಿರ್ತೈತಿ. ಇವೆರಡೂಗಳ ಮೊತ್ತಕ್ಕೆ ಇದೇನಾಗಿರ್ತೈತಿ, ಸಮನಾಗಿರ್ತದಂತ. ನೋಡಿ, ಇವೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿ, ವಿಕರ್ಣ ಸಮನಾಗಿರ್ತದೆ ಅಂತ ಹೇಳ್ತಿದ್ದಾನೆ. ಹಾಗಾದರೆ 5ರ ಸ್ಕ್ವೇರ್ ಬಂದುಬಿಟ್ಟು 25, 4ರ ಸ್ಕ್ವೇರ್ ಬಂದುಬಿಟ್ಟು 16 ಪ್ಲಸ್ 3 3 9. ಈ ರೀತಿ ಇಟ್ಕೊಂಡಾಗ 25 = 16 ಪ್ಲಸ್ 9 25. ಇದೇನಪ್ಪ ಅಂತಂದ್ರೆ ಪೈಥಾಗೋರಸನ ಪ್ರಮೇಯ. ಒಂದು ವಿಕರ್ಣದ ವರ್ಗವು ಏನಾಗಿರ್ತೈತಿ, ಉಳಿದ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತೈತಿ, ಸಮನಾಗಿರ್ತದೆ ಅಂತ ಹೇಳ್ತದೆ. ದಿಕ್ಕುಗಳಲ್ಲಿ ಯಾವ ಥರ ಪ್ರಶ್ನೆಗಳನ್ನ ಕೇಳ್ತಾನೆ ಇದನ್ನು ಇಟ್ಕೊಂಡು ಅಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅಂತ ನೋಡಿ. ಒಬ್ಬ ವ್ಯಕ್ತಿ ಏನು ಮಾಡ್ತಾನಪ್ಪ ಅಂತಂದ್ರೆ, ಆ ವ್ಯಕ್ತಿನ ನೀವೇನಂತ ತಿಳ್ಕೊಳ್ಳಿ, ಎಕ್ಸ್ ಅಂತ ತಿಳ್ಕೊಳ್ಳಿ. ಎಕ್ಸ್ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಒಂದು ನಿರ್ದಿಷ್ಟ ಸ್ಥಳದಿಂದ ದಕ್ಷಿಣ ಕಡೆ 4 ಕಿಲೋಮೀಟ್ರ್ ಚಲಿಸ್ತಾನೆ. ಇದೆಷ್ಟಿದೆ, 4 ಕಿಲೋಮೀಟ್ರ್ ದಕ್ಷಿಣ ಕಡೆ ಚಲಿಸಿ ಮತ್ತು ತನ್ನ ಎಡಕ್ಕೆ ತಿರುಗಿ 3 ಕಿಲೋಮೀಟ್ರ್ ಚಲಿಸ್ತಾನೆ. ಇದೆಷ್ಟಿದೆ, 3 ಕಿಲೋಮೀಟ್ರ್. ನೋಡಿ, ಒಬ್ಬ ವ್ಯಕ್ತಿ ಎಕ್ಸ್ ಅನ್ನೋ ಒಂದು ವ್ಯಕ್ತಿ ಏನು ಮಾಡ್ತಾನೆ, ಒಂದು ನಿರ್ದಿಷ್ಟ ಸ್ಥಳದಿಂದ ದಕ್ಷಿಣಕ್ಕೆ ಚಲಿಸ್ತಾನೆ. ಎಷ್ಟು, 4 ಕಿಲೋಮೀಟ್ರ್ ಚಲಿಸ್ತಾನೆ. ಆಮೇಲೆ ದಕ್ಷಿಣದಲ್ಲಿ ಏನು ಮಾಡ್ತಾನೆ, ಎಡಕ್ಕೋ ಹಳ್ಳಿಗೆ ಏನು ಮಾಡ್ತಾನೆ, 3 ಕಿಲೋಮೀಟ್ರ್ ಚಲಿಸ್ತಾನೆ. 3 ಕಿಲೋಮೀಟ್ರ್ ಚಲಿಸಿ ಇಲ್ಲಿ ಬರ್ತಾನೆ. ಇಲ್ಲಿ ಬಂದಾಗ ಈಗ ನಮಗೇನು ಕೇಳ್ತಿದ್ದಾನಪ್ಪ ಅಂತಂದ್ರೆ, ನಮಗೇನು ಕೇಳ್ತಾನೆ, ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ತಾನೆ ನಮಗೆ ಪ್ರಶ್ನೆ. ಆವಾಗ ನಮಗೆ ಎಷ್ಟು ಕಿಲೋಮೀಟರ್ ಅಂತ ನಮ್ಗೆ ಗೊತ್ತಿರಲ್ಲ. ಇಲ್ಲೇನು ಕೇಳ್ತಿದ್ದಾನೆ, ಎಕ್ಸ್ ಅನ್ನೋ ವ್ಯಕ್ತಿ ಪ್ರಾರಂಭ ಬಿಂದುವಿನಿಂದ ಈಗ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳ್ತಾನೆ. ನಮ್ಗೆ ಇಲ್ಲಿಂದ ಇಲ್ಲಿ ಬಂದ 4 ಕಿಲೋಮೀಟ್ರ್ ಗೊತ್ತಿದೆ, ಇಲ್ಲಿಂದ ಇಲ್ಲಿಗೆ ಹೋದ 3 ಕಿಲೋಮೀಟ್ರ್ ಗೊತ್ತಿದೆ. ಆದರೆ ಇಲ್ಲಿಂದ ಇಲ್ಲಿಗೆ ನಮ್ಗೆ ಎಷ್ಟು ದೂರದಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇದನ್ನು ಕಂಡು ಹಿಡಿಯತ್ತೆ ತಂದಾಗ ನಾವು ಏನು ಮಾಡಬೇಕು, ಈ ಒಂದು ಪ್ರಮೇಯನ ಯೂಸ್ ಮಾಡಬೇಕಾಗತ್ತೆ. ಈ ಪ್ರಮೇಯನ ಯಾವ ರೀತಿ ಯೂಸ್ ಮಾಡಬೇಕಪ್ಪ ಅಂತಂದರೆ ನೋಡಿ, ನಮ್ಗೆ ಎ ಸಿದು ಒಂದು ಅಳತೆಯನ್ನು ಕಂಡು ಹಿಡಿಯೋದಿದೆಯಲ್ಲ, AC² = AB² ಪ್ಲಸ್ BC² ಅಂದಾಗ AC² ನಮ್ಗೆ ಗೊತ್ತಿಲ್ಲ. ಅದಕ್ಕೇನು ಮಾಡೋಣ, AC² ಹಾಗೆ ಇಟ್ಕೊಳ್ಳೋಣ. AB² ಗೊತ್ತಿದೆ. ಎದಿಂದ ಬಿ ಅನ್ನೋ ಒಂದು ಸ್ಥಳಕ್ಕೆ ಬಂದಾಗ ಎಷ್ಟಾಯಿತು, 4 ಕಿಲೋಮೀಟ್ರ್ ಚಲಿಸಿದ್ದಾನೆ. 4 ಕಿಲೋಮೀಟ್ರ್ ಸ್ಕ್ವೇರ್ ಪ್ಲಸ್ ಬಿದಿಂದ ಸಿ ತನ ಎಷ್ಟಿದೆ, 3 ಕಿಲೋಮೀಟ್ರ್ ಇದೆ. ಇದನ್ನೇನು ಮಾಡ್ತೀನಿ, 3 ಸ್ಕ್ವೇರ್. AC² = 4 4 16 ಪ್ಲಸ್ 3 3 9.
ಇವಾಗ ನೋಡಿ AC² = 16 + 9 25. ಇಲ್ಲಿ ಏನು ಉಳಿತಾ? ಬರೀ AC ಉಳಿಯುತ್ತಾ, ಸ್ಕ್ವೇರ್ ಅನ್ನೋದೇನಾಗುತ್ತಾ ರೂಟಾಗಿ ಈ ಕಡೆ ಬರುತ್ತಾ 25. ಈಗ √25 ಅಂದಾಗ ಎಷ್ಟು ಬರುತ್ತೆ ACದು? 5 5 25. ಅದೇ ಆನ್ಸರೇ ಇಲ್ಲಿ ಏನಾಗಿರ್ತೈತಿ, ಪ್ರಾರಂಭ ಬಿಂದುವಿನಿಂದ ಈಗಿರುವಂಥ ದೂರ ಎಷ್ಟಾಗಿರ್ತೈತಿ? 5 ಕಿಲೋಮೀಟ್ರ್ ಆಗಿರ್ತೈತಿ. ಈ ರೀತಿ ಪ್ರಶ್ನೆಗಳನ್ನು ಕಂಡುಹಿಡಿತಾ ಹೋಗ್ಬೇಕು ನಾವು. ನೋಡೋಣ ಬನ್ನಿ, ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 6 ಕಿಲೋಮೀಟರ್ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ 8 ಕಿಲೋಮೀಟರ್ ನಡೆಯುವನು. ಹಾಗಾದರೆ ಈಗ ಅವನು ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಒಂದು ನಿರ್ದಿಷ್ಟ ಸ್ಥಳದಿಂದ ತಂದಾಗ ಸೆಂಟರ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಈಚೆ ಕಡೆ ಹೋದಂಗೆ ಪಶ್ಚಿಮ ಬರುತ್ತಾ, ಈ ಕಡೆ ಹೋದಂಗೆ ಪೂರ್ವ ಬರುತ್ತಾ, ಈ ಕಡೆ ಕೆಳಗಡೆ ಬಂದಂಗೆ ದಕ್ಷಿಣ, ಮೇಲ್ಗಡೆ ಉತ್ತರ ಇದೆ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ, ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಉತ್ತರಕ್ಕೆ ಮುಖ ಮಾಡಿ 6 ಕಿಲೋಮೀಟರ್ ಚಲಿಸು. ನಿರ್ದಿಷ್ಟ ಸ್ಥಳ ಅಂದಾಗ ಸೆಂಟರ್ ಪಾಯಿಂಟ್ ಅಂತ ಇಟ್ಟುಕೊಂಡಾಗ ಇಲ್ಲಿಂದ ಉತ್ತರಕ್ಕೆ ಮುಖ ಮಾಡಿ ಎಷ್ಟು 6 ಕಿಲೋಮೀಟರ್ ಚಲಿಸ್ತಾನೆ. 6 ಕಿಲೋಮೀಟರ್ ಚಲಿಸಿ ನಂತರ ತನ್ನ ಬಲಕ್ಕೆ ತಿರುಗಿ, ಒಬ್ಬ ವ್ಯಕ್ತಿ ಉತ್ತರಕ್ಕೆ ಮುಖ ಮಾಡಿ ಹೊರಟಿದ್ದಾನೆ ಅಂದರೆ ಅವನ ಬಲ ಯಾವುದಾಗಿರ್ತೈತಿ? ಈ ಕಡೆ. ಬಲಕ್ಕೆ ಚಲಿಸಿ 8 ಕಿಲೋಮೀಟರ್ ನಡೆಯೋಣ. ಇದೆಷ್ಟಾಯಿತು? ಇಲ್ಲಿ 6 ಕಿಲೋಮೀಟರ್ ಚಲಿಸಿದ, ಇಲ್ಲಿ 8 ಕಿಲೋಮೀಟರ್ ಚಲಿಸಿದ. ಹಾಗಾದರೆ ಈಗ ಅವನು ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ? ಇಲ್ಲಿಂದ ಚಲಿಸ್ತಾ ಇದ್ದಾನಂತಂದ್ರೆ ಈಗ ಬಂದು ಇಲ್ಲಿ ಮುಟ್ಟಿದ್ದಾನೆ, ಇಲ್ಲಿದ್ದಾನೆ. ಹಾಗಾದರೆ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು ಅಂತ ಪ್ರಶ್ನೆ. ಆಗ ನಾವೇನು ಮಾಡೋಕಪ್ಪ ಅಂದ್ರೆ ಇದನ್ನು A ಅಂತ ಅಂದ್ಕೊಳ್ಳಿ, ಇದನ್ನು B ಅಂದ್ಕೊಳ್ಳಿ, ಇದನ್ನು C ಅಂದ್ಕೊಳ್ಳಿ. ಇವಾಗ ನೋಡಿ, ACದು ಒಂದು ದೂರನ ಕಂಡುಹಿಡಿಬೇಕು. ಹಾಗಾದ್ರೆ ನಾವೇನು ಮಾಡಬೇಕು? ಪೈಥಾಗೋರಸ್ ಪ್ರಮೇಯ ಏನು ಹೇಳ್ತಾ? AC² = AB² + BC². AC² ಅಂದರೆ ನಮ್ಗೆ ಗೊತ್ತಿಲ್ಲ, ಅದಕ್ಕೆ AC² ಹಾಗೆ ಇಟ್ಕೊಳ್ಳೋಣ. AB² ಗೊತ್ತಿದೆ, ಎಷ್ಟಿದೆ? 6 6² + B ಮತ್ತು Cಗಳದ್ದು 8 ಇದೆ, 8². AC² = 6 6 36 + 8 8 64. AC² = 36 + 64 ಎಷ್ಟಾಯಿತು? 100 ಆಯಿತು. ಇವಾಗ ಆನ್ಸರ್ ಏನು ಬರುತ್ತಾ? AC ಇಲ್ಲಿ ಸ್ಕ್ವೇರ್ ಇದ್ದಿದ್ದೇನಾಗುತ್ತಾ? ರೂಟಾಗಿ ಈ ಕಡೆ ಬರುತ್ತಾ. √100 ಅಂದಾಗ AC = ಎಷ್ಟೆಷ್ಟಲೇ 100? 10 10 100. ಹಾಗಾದರೆ 10 ಬರುತ್ತೆ ಆನ್ಸರ್. ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು? 10 ಕಿಲೋಮೀಟರ್. ಪ್ರಾರಂಭ ಬಿಂದುವಿನಿಂದ ಈಗ ಇರುವಂಥ ದೂರ ಎಷ್ಟಪ್ಪ ಅಂತಂದರೆ 10 ಕಿಲೋಮೀಟರ್. ನೋಡಿ, ಕಾಮನಾಗಿ ಈ 2 ಬಾಹುಗಳದ ಅಳತೆಯನ್ನು ಕೊಡ್ತಾನೆ. ಒಂದು ಬಾವಿನ ಅಳತೆ ಕೇಳಿದಾಗ ಏನು ಮಾಡ್ತಾನಪ್ಪ ಅಂತಂದ್ರೆ 2 ಬಾಹುಗಳದ ಅಳತೆಯನ್ನು ಕೊಡ್ತಾನೆ, 3 4 ಅಂತ. ಇನ್ನೊಂದು ಬಾವಿನ ಅಳತೆ ಕಂಡುಹಿಡಿರುತ್ತಂದಾಗ ಅದ್ರದ್ದು ಆನ್ಸರ್ ಏನು ಬರುತ್ತಾ? 5 ಬರುತ್ತಾ. ಅಥವಾ 3 4 ಬದಲಿ ಏನು ಮಾಡ್ತಾನೆ? 6 ಮತ್ತು 8 ಅಂತ ಕೊಡ್ತಾನೆ. 2 ಬಾಹುಗಳದ ಅಳತೆನ ಕೊಟ್ಟಿಕೇಶನ್ ಇದ್ರದ್ದು ಆನ್ಸರ್ ಏನಾಗಿರುತ್ತೆ? 10 ಆಗಿರ್ತೈತಿ. ಅಥವಾ 9 ಮತ್ತು 12 ಅಂತ ಕೊಡ್ತಾನೆ. ಇವುಗಳ ಅಳತೆ ಏನಾಗಿರ್ತೈತಿ? ಇನ್ನೊಂದು ಬಾವಿನ ಅಳತೆ ಏನಾಗಿರ್ತದಪ್ಪ ಅಂತಂದ್ರೆ 15 ಆಗಿರ್ತೈತಿ. ಇನ್ನೊಂದು ಏನಪ್ಪ ಅಂತಂದರೆ 15 ಅಥವಾ 20. ಇದು ಕಾಮನಾಗಿ ಜಾಸ್ತಿ ಕೊಡೋದಿಲ್ಲ, ಕೊಟ್ಟ ಅಂದ್ರೂ ಹೇಳ್ತಿದ್ದಾನೆ 25 ಆಗಿರ್ತೈತೆ. ಇಷ್ಟು ಕುರಿತ ಮೇಲೆ ನಿಮ್ಗೆ ಜಾಸ್ತಿ ಪ್ರಶ್ನೆಗಳು ಕೊಡ್ತಾನೆವ. ಇಷ್ಟೇ. ಈ ಥರ ಟ್ರಯಾಂಗಲ್ ಉಂಟಾದಾಗ ಏನು 2 ಬಾಹುಗಳದ ಅಳತೆ ಕೊಟ್ಟು ಇನ್ನೊಂದು ಬಾವಿನ ಅಳತೆ ಕೇಳಿದಾಗ 3 4 ಬಂದಾಗ 5 ಅಂತ 100% ಆನ್ಸರ್ 5 ಆಗಿರ್ತೈತಿ. ಅಥವಾ 6 8 ಬಂದಾಗ ಇನ್ನೊಂದು ಬಾವಿನ ಅಳತೆ ಅದೇನಾಗಿರ್ತೈತಿ? 10 ಆಗಿರ್ತೈತಿ. ಅಥವಾ 9 12 ಕೊಟ್ಟಾಗ 15 ಆಗಿರ್ತೈತಿ. 15 ಮತ್ತು 20 ಕೊಟ್ಟಾಗ ಏನಾಗಿರ್ತೈತಿ? 25 ಆಗಿರ್ತೈತಿ. ಇದನ್ನು ಕಿಲೋಮೀಟ್ರ್ಗಳಲ್ಲಿ ಅಥವಾ ಏನಾಗುತ್ತೆ ಮೀಟ್ರ್ಗಳಲ್ಲೇ ಕೊಟ್ಟಿರ್ತಾರೆ. ಈ ಥರ ಮಾಡಿ ನೋಡಿದಾಗ ಇದೇನು ಸಿಗುತ್ತಾ? ಆನ್ಸರ್ಗಳು ಈ ಥರ ಸಿಗುತ್ತವೆ. ಇಲ್ಲಿ ನೋಡಿ, ಅದೇ ಇಲ್ಲಿ 3 ಕೊಟ್ಟು ಇದನ್ನು 4 ಅಂತ ಕೊಟ್ಟಾಗ ಇಲ್ಲಿ ಏನಾಗಿರ್ತೈತಿ? 5 ಆಗಿರ್ತೈತಿ.
ಅಥವಾ ಇಲ್ಲಿ 6 ಐತಲ್ಲ, ಇಲ್ಲಿ 6 ಕೊಟ್ಟು ಅಥವಾ ಇಲ್ಲಿ 8 ಕೊಟ್ಟಾಗ ಇಲ್ಲಿ ಏನಾಗಿರ್ತೈತಿ 10 ಆಗಿರ್ತೈತಿ. ಇಲ್ಲಿ ಮಾಡಿದೆಯಲ್ಲ 9 ಕೊಟ್ಟು ಈ ಕಡೆ 12 ಕೊಟ್ಟಾಗ ಏಟಾಗುತ್ತೆ 5 15 ಆಗಿರ್ತೈತಿ. ಮತ್ತು 15 20 ಕೊಟ್ಟಾಗ 15 ಇದು 20 ಕೊಟ್ಟಾಗ ಇಲ್ಲಿ ಎಷ್ಟಾಗಿರ್ತೈತಿ, ಇದು 25 ಆಗಿರ್ತೈತಿ. ಇದು ಕಿಲೋಮೀಟ್ರ್ಗಳಲ್ಲೇ ಇರಲಿ ಅಥವಾ ಮೀಟರ್ಗಳಲ್ಲಿ ಅವ ಯಾವ ಕೇಳ್ತಾನಲ್ಲ ಅಲ್ಲಿ ಆ ಥರ ನೀವು ಬಿಡಿಸ್ಬಿಡಿ. ಎಕ್ಸಾಮ್ನಲ್ಲಿ ನಿಮಗೆ ಇದನ್ನೂ ನೆನಪಿರಲಿಲ್ಲ ಅಥವಾ ಇದನ್ನೂ ನೆನಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದ್ರೂ ನೀವು ಒಂದೇ ಒಂದು ಕೆಲಸ ಮಾಡಿ, ಇವೆರಡು ಕುಡಿದು ಸ್ಕ್ವೈರ್ ಮಾಡಿ 6 6 36 8 8 64 ಇವುಗಳನ್ನು ಕೂಡಿಸಿಕಿಶಿಂದ ಏನು ಮಾಡಿ 100 ಬರುತ್ತಲ್ಲ, ಆ 100ಕ್ಕೆ ಏನು ಮಾಡಿಬಿಟ್ಟು √100 ಅಂತ ಇಟ್ಕೊಂಡ್ಬಿಡಿ. 100 ಅಂತ ಇಟ್ಕೊಂಡಾಗ ಆನ್ಸರ್ ಬರುತ್ತೆ 10. ಡೈರೆಕ್ಟಾಗಿ ಎಕ್ಸಾಮ್ನಲ್ಲಿ ಇದು ಬಿಡಿಸೋದು ಯಾವ ರೀತಿ ಅಂತಂದು ನಿಮ್ಗೆ ಗೊತ್ತಾಗಿದ್ದರೆ ಅಥವಾ ಈ ಸೂತ್ರ ನೆನಪಿದ್ರೆ ನೀವೇನು ಮಾಡಿಬಿಡ್ತಾರೆ, ಡೈರೆಕ್ಟ್ ಎಕ್ಸಾಮ್ನಲ್ಲಿ ಈ ಥರ ಬಿಡಿಸ್ಬಿಡ್ತೀರ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಪೂರ್ವಕ್ಕೆ ಮುಖ ಮಾಡಿ 2 ಕಿಲೋಮೀಟರ್ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆದು ಮತ್ತೆ ತನ್ನ ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಕೊನೆಯಲ್ಲಿ ತನ್ನ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಅಂದಾಗ ಸೆಂಟರ್ ಪಾಯಿಂಟ್ ಅಂತ ತೋತೀವಿ ನಾವು. ಇಲ್ಲಿ ತೊಳ್ಕೊಳ್ಳೋಣ. ಪೂರ್ವಕ್ಕೆ ಮುಖ ಮಾಡಿ 2 ಕಿಲೋಮೀಟರ್ ನಡೀತಾನಂತ. ಪೂರ್ವ ಅಂದರೆ ಈ ಕಡೆ ಬರುತ್ತೆ. ಪೂರ್ವಕ್ಕೆ 2 ಕಿಲೋಮೀಟರ್ ನಡೀತಾನೆ. ನಡೆದ ನಂತರ 2 ಕಿಲೋಮೀಟರ್ ನಡೀತಾನೆ. ನಂತರ ತನ್ನ ಬಲಕ್ಕೆ ತಿರುಗಿ. ಒಬ್ಬ ವ್ಯಕ್ತಿ ಈ ಥರ ಪೂರ್ವಕ್ಕೆ ಮುಖ ಮಾಡಿ ಈ ಥರ ಹೊರಟಾಗ ಅವನ ಬಲ ಯಾವುದಾಗಿರ್ತೈತಿ, ಕೆಳಗಡೆ ಆಗಿರುತ್ತೆ. ತನ್ನ ಬಲಕ್ಕೆ ತಿರುಗಿ 1 ಕಿಲೋಮೀಟರ್ ನಡೆಯೋನು. ಎಷ್ಟು? 1 ಕಿಲೋಮೀಟರ್. ಇದು 1 ಕಿಲೋಮೀಟರ್. ಮತ್ತು ತನ್ನ ಎಡಕ್ಕೆ ತಿರುಗಿ. ಒಬ್ಬ ವ್ಯಕ್ತಿ ಕೆಳಗಡೆ ಬರ್ತಾ ಇರುವಾಗ ಅವನ ಎಡೆ ಯಾವುದಾಗಿರ್ತೈತಿ, ಈಚೆ ಕಡೆ ಆಗಿರ್ತೈತಿ. ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಇಲ್ಲಿಂದ ಮತ್ತೆ ಏನು ಮಾಡ್ತಾನೆ, ಎಡಕ್ಕೆ ತಿರುಗಿ 2 ಕಿಲೋಮೀಟರ್ ನಡೀತಾನೆ. ಇದೆಷ್ಟು? 2 ಕಿಲೋಮೀಟರ್ ನಡೆದು ಕೊನೆಯಲ್ಲಿ ತನ್ನ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಕೊನೆಯಲ್ಲಿ ಏನು ಮಾಡ್ತಾನೆ, ತನ್ನ ಬಲಕ್ಕೆ ತಂದಾಗ ಒಬ್ಬ ವ್ಯಕ್ತಿ ಈ ಥರ ಹೊರಟಾಗ ಅವನ ಬಲ ಯಾವುದಾಗಿರ್ತೈತಿ, ಕೆಳಗಡೆ ಆಗಿರ್ತೈತಿ. ಎಷ್ಟು? 2 ಕಿಲೋಮೀಟ್ರಲ್ಲ. 2 ಕಿಲೋಮೀಟರ್ ನಡೆಯೋಣ. ಇದೆಷ್ಟು? 2 ಕಿಲೋಮೀಟರ್. 2 ಕಿಲೋಮೀಟರ್ ನಡೀತಾನೆ. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ. ಇಲ್ಲಿ ನೋಡಿ, ಸೆಂಟ್ರ್ ಪಾಯಿಂಟ್ ಇದು ಅಂದ್ಕೊಂಡಾಗ ಈ ಕಡೆ ಏನಾಗುತ್ತಾ, ಇದು ಪಶ್ಚಿಮ ಬರುತ್ತೆ. ಇದು ಪಶ್ಚಿಮ. ಈ ಕಡೆ ಹೋದಂಗೆ ಏನಾಗುತ್ತಾ, ಪೂರ್ವ ಆಗುತ್ತೆ. ಮೇಲ್ಗಡೆ ಹೋದಂಗೆ ಉತ್ತರ, ಕೆಳಗಡೆ ಬಂದಂಗೆ ದಕ್ಷಿಣ. ಈಗ ಅವ ಕೇಳಿರೋದೇನು, ಇಲ್ಲಿಂದ ಇಲ್ಲಿರುವಂಥ ದೂರ ಎಷ್ಟು ಅಂತ ಕೇಳಿದ್ದಾನೆ. ಅದಕ್ಕೆ ನಾವೇನು ಮಾಡಬೇಕಪ್ಪ ಅಂತಂದರೆ, ನೋಡಿ, ಇಲ್ಲಿಂದ ಇಲ್ಲಿಗಿರುವಂಥ ದೂರ ಅಳತೆ ಮಾಡಬೇಕು. ಇದ್ರ ದೂರ ಕಂಡುಹಿಡಬೇಕು. ದೂರ ಕಂಡುಹಿಡಬೇಕಂದಾಗ ನಮಗೇನು ಬೇಕು, ಒಂದು ಲಂಬಕೋನ ಬೇಕು. ಲಂಬಕೋನ ಬೇಕಂದಾಗ ಇದನ್ನು ಲಂಬಕೋನವಾಗಿ ನಾವು ಏನು ಮಾಡ್ಬೇಕಾಗತ್ತಾ, ರಚನೆ ಮಾಡ್ಕೋಬೇಕಾಗತ್ತೆ. ಯಾವ ಥರಪ್ಪ ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 1 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರ್. ಈ 2 ಕಿಲೋಮೀಟ್ರ್ ನಾನು ಪೂರ್ತಿಯಾಗಿ ಇಲ್ಲಿ ಮೇಲ್ಗಡೆ ತೊಗೋತೀನಿ. ಇಲ್ಲಿ ತನಕ ತೊಗೋತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, 1 ಕಿಲೋಮೀಟ್ರಲ್ಲ, ಅದನ್ನು ನಾನು ಇಲ್ಲಿಂದ ಇಲ್ಲಿಗೆ ಕೂಡಿಸ್ತೀನಿ. ಇವಾಗ ನೋಡಿ, ಇಲ್ಲಿಂದ ಇಲ್ಲಿಗೆ 2 ಕಿಲೋಮೀಟ್ರ್ ಇದ್ದಿದ್ದನ್ನು ಇಲ್ಲಿ ತೊಗೊಂಡೆಲ್ಲ, ಅದು 2 ಕಿಲೋಮೀಟ್ರನ್ನ ಇಲ್ಲಿ ಇಡ್ತೀನಿ ಅಂತ. ಈ 1 ಕಿಲೋಮೀಟ್ರನ್ನ ಈ ಕಡೆ ತೊಗೊಂಡೆ, ಅದನ್ನು ಏನು ಮಾಡ್ತೀನಿ, ಇಲ್ಲಿ 1 ಕಿಲೋಮೀಟ್ರ್ ಅಂತ ಈ ಕಡೆ ಬರೀತೀನಿ. ಇವಾಗ ನೋಡಿ, 2 + 2 4 ಕಿಲೋಮೀಟ್ರ್ ಸಿಕ್ತು ನಮಗೆ. ಒಂದು ಲಂಬಕೋನ ತ್ರಿಭುಜ ಉಂಟಾಯಿತು. 4 ಕಿಲೋಮೀಟ್ರ್. ಇಲ್ಲಿ 1 ಮತ್ತು 2 ಏನಾಯಿತು, 3 ಕಿಲೋಮೀಟ್ರ್ ಸಿಕ್ತು. ಇವಾಗ ನಮಗೆ ಇದನ್ನು ಎ ಅಂತ ಅಂದ್ಕೊಂಡಾಗ ಇದನ್ನು ಬಿ ಅನ್ಕೋತೇವೆ, ಇದನ್ನು ಸಿ ಅನ್ಕೋತೇವೆ. ಇವಾಗ ನೋಡಿ, ನಮಗೆ ಎ ಸಿದು ಒಂದು ದೂರನ್ನು ಕಂಡುಹಿಡಿಬೇಕು ನಮ್ಗೆ. ಹಾಗಾದರೆ AC² = AB² + BC². ಇವಾಗ AC² ಅಂತೂ ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೋತೇವೆ. ABದಂತೂ ಗೊತ್ತಿದೆ. 2 + 2 ಕೂಡಿದಾಗ ಎಷ್ಟಿತ್ತು, 4 ಕಿಲೋಮೀಟ್ರ್. ಅದನ್ನು 4² ಅಂತ ಇಟ್ಕೋತೇವೆ. ಪ್ಲಸ್ ಇಲ್ಲಿ ನೋಡಿ,
ಬಿ ಮತ್ತು ಸಿಗಳದ್ದು ಏನಾಗೈತಿ 1 ಮತ್ತು 2 ಕೂಡಿದಾಗ 3 ಕಿಲೋಮೀಟ್ರ್ ಆಯಿತು. 3 ಸ್ಕ್ವೇರ್ ಎ ಸಿ ಸ್ಕ್ವೇರ್ ಈಕ್ವಲ್ ಟು 4 4 16 ಪ್ಲಸ್ 3 3 9 ಎ ಸಿ ಸ್ಕ್ವೇರ್ ಈಕ್ವಲ್ ಟು 25. ಇಲ್ಲಿ ಎ ಸಿ ಬಂದಾಗ ಇದು ಸ್ಕ್ವೇರ್ ಹೋಗಿ ಏನಾಗುತ್ತೆ ರೂಟ್ ಆಗುತ್ತಾ 25. ಎ ಸಿ ಈಕ್ವಲ್ ಟು ರೂಟ್ ತೆಗೆದಾಗ 5 ಉಳಿತು. ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು 5 ಕಿಲೋಮೀಟ್ರ್. ಇವಾಗ ನೋಡಿ ಇಲ್ಲಿಂದ ಈ ಕಡೆ ಹೋದರೆ ಪೂರ್ವ ಬರುತ್ತೆ, ಈ ಕಡೆ ಬಂದರೆ ದಕ್ಷಿಣ ಬರುತ್ತೆ. ದಕ್ಷಿಣ ಮತ್ತು ಪೂರ್ವ ಮಧ್ಯದಲ್ಲಿ ಬರುವಂಥದ್ದು ಏನಿದು ಆಗ್ನೇಯ. ಎಲ್ಲಿಗನ ಆಗ್ನೇಯ ದಿಕ್ಕಿಗೆ 5 ಕಿಲೋಮೀಟ್ರ್ ಆಗ್ನೇಯ ದಿಕ್ಕಿನಲ್ಲಿ ಇದ್ದಾನೆ. ಇಲ್ಲಿ ನೋಡಿ ಇನ್ನೊಂದು ಸಾರಿ ಹೇಳ್ತೀನಂತ. ಇವಾಗ ನಮ್ಗೆ ಇಲ್ಲಿಂದ ಇಲ್ಲಿ ಪೂರ್ವಕ್ಕೆ ಬಂದ 2 ಕಿಲೋಮೀಟ್ರ್, ಆಮೇಲೆ ಏನು ಮಾಡಿದ ಬಲಕ್ಕೆ ತಿರುಗಿ 1 ಕಿಲೋಮೀಟ್ರ್ ಹಿಡಿತಾನೆ, ಆಮೇಲೆ ಮತ್ತೆ ತನ್ನ ಎಡಕ್ಕೆ ತಿರುಗಿ 2 ಕಿಲೋಮೀಟ್ರ್ ಹೋಗ್ತಾನೆ, ಇಲ್ಲಿಗೆ ಬರ್ತಾನೆ. ಇಲ್ಲಿಂದ ಏನು ಮಾಡ್ತಾನೆ ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟ್ರ್ ನಡೀತಾನೆ. ಇವಾಗ ನಮ್ಗೆ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಬೇಕಾಗೈತಿ. ಇಲ್ಲಿಂದ ಇಲ್ಲಿಗಿರೋ ದೂರ ಏನು ನೋಡ್ಬೇಕಂತಂದಾಗ ಒಂದು ಲಂಬಕೋನ ತ್ರಿಭುಜ ಬೇಕಾಗತ್ತಾ. ಅದನ್ನು ಯಾವ ಥರ ಮಾಡ್ಕೊಂಡಪ್ಪ ಅಂತಂದ್ರೆ ಈ 2 ಕಿಲೋಮೀಟ್ರ್ ನಾನು ಮೇಲ್ಗಡೆ ತೊಗೊಂಬಂದ್ಬಿಟ್ಟೆ ಡೈರೆಕ್ಟಾಗಿ. ಈ 1 ಕಿಲೋಮೀಟ್ರ್ ನೀನು ತೊಗೊಂಬಂದೆ ಇಲ್ಲಿ ತೊಗೊಂಬಂದ್ಬಿಟ್ಟೆ. ಇಲ್ಲಿ ಸಂಪೂರ್ಣವಾಗಿ ಇದೇನಾಯ್ತದ ಎಷ್ಟು ಉದ್ದ ಆಯಿತು 4 ಕಿಲೋಮೀಟ್ರ್ ಆಯಿತು. ಇದೇನಾಯಿತು ಸಂಪೂರ್ಣವಾಗಿ ಎಷ್ಟು ಉದ್ದ ಆಯ್ತಪ್ಪ ಅಂತಂದ್ರೆ 3 ಕಿಲೋಮೀಟ್ರ್ ಆಯಿತು. ಇವಾಗ ಇಲ್ಲಿಂದ ಇಲ್ಲಿವರೆಗೂ ಒಂದು ಲಂಬಕೋನ ತ್ರಿಭುಜ ಉಂಟಾಯ್ತು. ಲಂಬಕೋನ ತ್ರಿಭುಜ ಉಂಟಾದಾಗ ಇಲ್ಲಿಂದ ಇಲ್ಲಿಗಿರೋ ದೂರನ ಕಂಡುಹಿಡಬೇಕಾದಾಗ ನಾನು ಏನು ಮಾಡಿದೆ ಈ ಫಾರ್ಮುಲಾನ ಯೂಸ್ ಮಾಡಿದೆ. ನಿಮ್ಗೆ ಆಗಲೇ ಡೈರೆಕ್ಟಾಗಿ ಹೇಳಿ 4 ಮತ್ತು 3 ಅಂತ ಬಂದಾಗ ಆನ್ಸರ್ ಯಾವಾಗಲೂ ಏನಾಗಿರ್ತೈತಿ 5 ಆಗಿರ್ತೈತಿ ಅಂತ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ. ಇಲ್ಲೊಂದು ಪ್ರಶ್ನೆ ಇದೆ. ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳದಿಂದ ಪೂರ್ವಕ್ಕೆ ಮುಖ ಮಾಡಿ 5 ಕಿಲೋಮೀಟ್ರ್ ನಡೆದು ನಂತರ ತನ್ನ ಬಲಕ್ಕೆ ತಿರುಗಿ 3 ಕಿಲೋಮೀಟ್ರ್ ನಡೆದು ಮತ್ತೆ ತನ್ನ ಎಡಕ್ಕೆ ತಿರುಗಿ 7 ಕಿಲೋಮೀಟ್ರ್ ನಡೆದು ಕೊನೆಯಲ್ಲಿ ತನ್ನ ಎಡಕ್ಕೆ ತಿರುಗಿ 8 ಕಿಲೋಮೀಟ್ರ್ ನಡೆಯುತ್ತಾನೆ. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇಲ್ಲಿ ನೋಡಿ, ಒಬ್ಬ ವ್ಯಕ್ತಿ ಒಂದು ನಿರ್ದಿಷ್ಟ ಸ್ಥಳ ತಂದ ನಾನು ಏನು ಮಾಡೀನಿ ಸೆಂಟ್ರ್ ಪಾಯಿಂಟ್ ಅಂತ ತೊಗೋತೀನಿ. ತೊಗೊಂಡಾಗ ಪೂರ್ವಕ್ಕೆ ಮುಖ ಮಾಡಿ, ಪೂರ್ವಕ್ಕೆ ಅಂದಾಗ ಈ ಕಡೆ ಮುಖ ಮಾಡಿ 5 ಕಿಲೋಮೀಟ್ರ್ ನಡೀತಾನೆ. ಪೂರ್ವಕ್ಕೆ ಎಷ್ಟು 5 ಕಿಲೋಮೀಟ್ರ್ ನಡೀತಾನೆ. ಇದು 5 ಕಿಲೋಮೀಟ್ರ್ ನಡೆದು ನಂತರ ತನ್ನ ಬಲಕ್ಕೆ ಒಬ್ಬ ವ್ಯಕ್ತಿ ಈ ಥರ ಹೋದಾಗ ತನ್ನ ಬಲ ಯಾವುದಾಗಿರ್ತೈತಿ ಈಚೆ ಕಡೆ ಆಗಿರ್ತೈತಿ ಕೆಳಗಡೆ. ಬಲಕ್ಕೆ ತಿರುಗಿ 3 ಕಿಲೋಮೀಟ್ರ್ ನಡೆಯೋಣ. ಬಲಕ್ಕೆ ತಿರುಗಿ 3 ಕಿಲೋಮೀಟ್ರ್, ಇಲ್ಲಿಗೆ 3 ಕಿಲೋಮೀಟ್ರ್ ನಡೆದ. ಆಮೇಲೆ ಮತ್ತೆ ತನ್ನ ಎಡಕ್ಕೆ ತಿರುಗಿ 7 ಕಿಲೋಮೀಟ್ರ್. ಒಬ್ಬ ವ್ಯಕ್ತಿ ಮೇಲಿಂದ ಕೆಳಗಡೆ ಬರ್ತಾನೆ ಅಂತಂದರೆ ಅವನ ಎಡ ಯಾವುದಾಗಿರ್ತೈತಿ ಈಚೆ ಕಡೆ ಆಗಿರ್ತೈತಿ. ಎಡಕ್ಕೆ ತಿರುಗಿ 7 ಕಿಲೋಮೀಟ್ರ್ ನಡೆಯೋರು. ಇಲ್ಲಿ ತನಕ ಇದೆಷ್ಟಿದು 7 ಕಿಲೋಮೀಟ್ರ್ ನಡೆಯೋಣ. ಕೊನೆಯಲ್ಲಿ ತನ್ನ ಎಡಕ್ಕೆ ತಿರುಗಿ 8 ಕಿಲೋಮೀಟ್ರ್ ನಡೆಯೋಣಂತ. ಕೊನೆಯಲ್ಲಿ ತನ್ನ ಎಡಕ್ಕೆ ತಂದಾಗ ಒಬ್ಬ ವ್ಯಕ್ತಿ ಈ ಥರ ಹೋಗಿ ಬಂದಾಗ ಅವನು ಎಡ ಯಾವುದಾಗಿರ್ತೈತಿ ಮೇಲ್ಗಡೆ ಆಗಿರ್ತೈತಿ. ಇಲ್ಲಿಂದ 8 ಕಿಲೋಮೀಟ್ರ್ ಅಲ್ಲ 3 ಇಲ್ಲಿವರೆಗೂ ಇದೆಷ್ಟಿದು 8 ಕಿಲೋಮೀಟ್ರ್. ಹಾಗಾದರೆ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನೆ ಮತ್ತು ಯಾವ ದಿಕ್ಕಿನಲ್ಲಿದ್ದಾನೆ ಅಂತ ಪ್ರಶ್ನೆ ಇದೆ. ಇವಾಗ ನೋಡಿ, ಇದರಲ್ಲಿ ಒಂದು ಲಂಬಕೋನ ತ್ರಿಭುಜನ ರಚನೆ ಮಾಡ್ಕೋಬೇಕಾಗತ್ತಾ. ಯಾವ ಥರಪ್ಪ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿಂದ ನಮ್ಗೆ ಇಲ್ಲಿಗಿರುವಂಥ ದೂರ ಬೇಕಾಗಿದೆ. ನಮಗೆ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ದೂರ ಎಷ್ಟಿದೆ ಅಂತ ನೋಡಬೇಕಾದಾಗ ನಮಗೊಂದು ಲಂಬಕೋನ ತ್ರಿಭುಜ ಬೇಕಂತಂದಾಗ ಈಗ ಇಲ್ಲಿಂದ ಇಲ್ಲಿ ತೊಗೊಳಕ್ಕೆ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಲ್ಲ ಇಲ್ಲಿಂದನೇ ಹೊಡ್ಕೊಂಡ್ಬಿಡ್ತೀನಿ. ಇಲ್ಲಿಂದ ಹೊಡ್ಕೊಂಡಾಗ ಇದೆಷ್ಟಿದೆ 3 ಕಿಲೋಮೀಟ್ರ್ ಇದೆ. ಇಲ್ಲಿ ಎಷ್ಟಿದೆ 8 ಇದೆ. ನಮಗೆ ಇದ್ರದ್ದು ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದರೆ ಅವ ಪ್ರಾರಂಭ ಮಾಡಿದ್ದು ದಾರಿ ಒಳಗಡೆಯಿಂದ ಇದು ಬಂದಿರೋದು ಹೊರಗಡೆ. ನೋಡಿ, ಅವನು ಪ್ರಾರಂಭದಿಂದ ಈಗ ಎಲ್ಲಿಗಿದಾನಪ್ಪ ಅಂತಂದ್ರೆ ಒಂದು ದೂರ ಬೇಕಾಗಿತ್ತು ನಮಗೆ. ಈ ದೂರಕ್ಕೆ ಇದು ಅವಶ್ಯಕತೆ ಇಲ್ಲ ನಮಗೆ, ಇವುಗಳದ್ದು ಅವಶ್ಯಕತೆ ಬೀಳೋದಿಲ್ಲ. ಎಷ್ಟು ಕಿಲೋಮೀಟ್ರ್ ನಡೆದಿದ್ದಾನೆ ಅಂತಂದ್ರೆ ಹೇಳ್ಬೋದಿತ್ತು ನಾವು, ಇವುಗಳನ್ನ ಕೂಡಿಸ್ಕೊಂಡು ಹೇಳ್ಬೋದು. ಆದರೆ
ಅವ ಕೇಳಿರೋದೇನೋ ಪ್ರಾರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿದ್ದಾನಂತ. ಅದಕ್ಕೆ ಏನಾಗುತ್ತಾ, ಇದು ನಮ್ಗೆ ಅವಶ್ಯಕತೆ ಬೀಳೋದಿಲ್ಲ. ಇಷ್ಟು ಇದನ್ನು ಬಿಟ್ಟಾಗ ನಮಗೊಂದು ಲಂಬಕೋನ ತ್ರಿಭುಜ ಸಿಗುತ್ತೆ. ಇಲ್ಲಿವರೆಗೂ ಇದು 7 ಕಿಲೋಮೀಟ್ರ್ ಇದ್ದಿದ್ದು ಇಲ್ಲಿ ಬರುತ್ತಾ, ಅವಾಗೇನಾಗುತ್ತಾ, ಇದು 7 ಕಿಲೋಮೀಟ್ರ್ ಆಗುತ್ತೆ. ಇದು 7 ಕಿಲೋಮೀಟ್ರ್ ಆಗುತ್ತಾ. ಈ 3 ಕಿಲೋಮೀಟ್ರನ್ನ ಏನು ಮಾಡ್ತೀನಿ, ಈ 8 ಕಿಲೋಮೀಟ್ರ್ ಇದೆಯಲ್ಲ ಇದರಲ್ಲಿ ಮೈನಸ್ ಮಾಡಿದಾಗ ಎಷ್ಟಾಗುತ್ತಾ, ಈ 3 ಕಿಲೋಮೀಟ್ರ್ ಹೋಗುತ್ತಾ. ಇದರೊಳಗೆ 3 ತೆಗೆದಾಗ ಎಷ್ಟು ಉಳಿಯುತ್ತಾ, 5 ಉಳಿಯುತ್ತಾ. ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ದೂರ ಎಷ್ಟು, 5 ಕಿಲೋಮೀಟ್ರ್. ನೋಡಿ, ಆ ವ್ಯಕ್ತಿ ಏನು ಇಲ್ಲಿಂದ ಇಲ್ಲಿ ಇರುವಂಥ ದೂರ ಕೇಳಿದ್ದಾರೆ. ನಮಗೇನು ಟೋಟಲ್ ಎಷ್ಟು ದೂರ ನಡೆದಿದ್ದಾನೆ ನಮ್ಗೆ ಅದು ಅವಶ್ಯಕತೆ ಇಲ್ಲ. ನಮಗೆ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಕೇಳಿದಾನಲ್ಲ, ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ನಮಗೊಂದು ಲಂಬಕೋನ ತ್ರಿಭುಜ ಇಲ್ಲೇ ನಮ್ಗೆ ಒಂದು ರಚನೆ ಆಗುತ್ತೆ ಅಂತಂದ್ರೆ ಇದ್ರದ್ದು ಅವಶ್ಯಕತೆ ಇಲ್ಲ. ಇಷ್ಟು ದೂರ ಚಲಿಸಿರೋದು ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿಂದ ಇಲ್ಲಿಗೆ ಚಲಿಸಿದಾನೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು 3 ಕಿಲೋಮೀಟ್ರ್ ಚಲಿಸಿರ್ತಾನೆ, ಅದನ್ನು ಮೈನಸ್ ಮಾಡಿದಾಗ 8 ಮೈನಸ್ ಮಾಡಿದಾಗ 5 ಕಿಲೋಮೀಟ್ರ್ ಸಿಗುತ್ತೆ ನನಗೆ. ಇದೇ 7 ಕಿಲೋಮೀಟ್ರ್ ಇಲ್ಲಿ ಚಲಿಸಿದಾನಲ್ಲ, ಅದನ್ನು ತೊಗೊಂಡ್ಕೇಶ ಮೇಲ್ಗಡೆ ಒಯ್ದಿರ್ತೀನಿ, ಇಲ್ಲಿ ಆಗುತ್ತೆ ಅದೇ 7 ಕಿಲೋಮೀಟ್ರ್. 7 + 5 ಕಿಲೋಮೀಟ್ರ್ ಎಷ್ಟಾಯಿತು ಟೋಟಲ್. ಅವ ಇಲ್ಲಿಂದ ಇಲ್ಲಿವರೆಗೂ ಚಲಿಸಿದ್ದು 5 + 7 ಅಂದಾಗ 12 ಕಿಲೋಮೀಟ್ರ್ ಟೋಟಲ್. ಇದೇನಾಯಿತು, ಇದನ್ನು ಎ ಅಂದ್ಕೊಳ್ಳಿ, ಇದನ್ನು ಬಿ ಅಂದ್ಕೊಳ್ಳಿ, ಇದನ್ನು ಸಿ ಅಂದ್ಕೊಳ್ಳಿ. ಎದಿಂದ ಬಿಗಿರುವಂಥ ದೂರ ಎಷ್ಟಿದೆ, 12 ಕಿಲೋಮೀಟರ. ಮತ್ತು ಬಿದಿಂದ ಸಿಗಿರುವಂಥ ದೂರ 5 ಕಿಲೋಮೀಟರ್. ನಮಗೆ ಬೇಕಾಗಿರೋದು ಎದಿಂದ ಸಿವರೆಗೂ ಇರುವಂಥ ದೂರ ಬೇಕಾಗಿದೆ. ಅದಕ್ಕೆ ನಾನು ಏನು ಮಾಡ್ತೀನಿ, AC² = AB² + BC². AC² ಅಂದಾಗ ನಮಗೆ AC² ಗೊತ್ತಿಲ್ಲ, ಅದನ್ನು ಹಾಗೆ ಇಟ್ಕೊತೀನಿ. AC² = AB² ಅಂದಾಗ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟಿದೆ, ಒಂದು 5 ಕಿಲೋಮೀಟ್ರ್, ಒಂದು 7 ಕಿಲೋಮೀಟ್ರ್. 7 5 12 ಕಿಲೋಮೀಟ್ರ್ ಆಯಿತು. 12² ಪ್ಲಸ್ ಬಿದಿಂದ ಸಿಗಿರುವಂಥ ದೂರ 8 ಕಿಲೋಮೀಟ್ರ್ ಇತ್ತು ಮೊದಲಿಗೆ. ಅದರಲ್ಲಿ 3 ಕಿಲೋಮೀಟ್ರನ್ನ ಮೈನಸ್ ಮಾಡಿದಾಗ ಎಷ್ಟು ಉಳಿತು, ಇಲ್ಲಿಂದ ಇಲ್ಲಿಗಿರುವಂಥ ದೂರ 5 ಕಿಲೋಮೀಟ್ರ್. 5² AC² = 12 12 144 ಪ್ಲಸ್ 5 5 25. ಇವಾಗ ನೋಡಿ, AC² = 144 + 25 ಅಂದಾಗ 169 ಬರುತ್ತಾ. AC = ಈ ಸ್ಕ್ವೇರ್ ಇದ್ದಿದ್ದು ಈ ಕಡೆ ಬರುತ್ತಾ, 169. AC = 169 ಎಷ್ಟೆಷ್ಟಲೇ 169 13 ಹಾಗಾದರೆ 13 ಸಿಕ್ತು. ಇದೇನಾಗಿರ್ತೈತಪ್ಪ ಅಂದರೆ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು, 13 ಕಿಲೋಮೀಟ್ರ್. ಹಾಗಾದರೆ ಇದನ್ನು ಪೂರ್ವ ಅಂತ ಅಂದ್ಕೊಂಡಾಗ, ಇಲ್ಲಿಂದ ಈ ಕಡೆ ಹೋದಾಗ ಪೂರ್ವ ಅಂತ ಅಂದ್ಕೋತೀವಿ, ಇಲ್ಲಿಂದ ಇಲ್ಲಿಗೆ ದಕ್ಷಿಣ, ಇದು ಇಲ್ಲಿಂದ ಇಲ್ಲಿಗೆ ಉತ್ತರ, ಈ ಕಡೆ ಪಶ್ಚಿಮ. ಇವಾಗ ಯಾವ ದಿಕ್ಕಿನಲ್ಲಿದ್ದಾನಪ್ಪ ಅಂತಂದ್ರೆ, ಒಂದು ಪೂರ್ವ ಮತ್ತು ಉತ್ತರದ ಮಧ್ಯದಲ್ಲಿ ಬರುವಂಥ ದಿಕ್ಕು ಯಾವುದು, ಈಶಾನ್ಯ ದಿಕ್ಕು. ಇದೇನಾಗಿರ್ತೈತಿ, ಈಶಾನ್ಯ ದಿಕ್ಕು. 13 ಕಿಲೋಮೀಟರ್ ಈಶಾನ್ಯ ದಿಕ್ಕಿನಲ್ಲಿ. ಇದು ನಿಮ್ಮ ಆನ್ಸರ್ ಆಗಿರ್ತೈತಿ. ಇಲ್ಲಿ ನೋಡಿ, ಇಲ್ಲೊಂದು ಪ್ರಶ್ನೆ ಇದೆ. X ಮತ್ತು Y ಇಬ್ಬರೂ ಒಂದು ನಿರ್ದಿಷ್ಟ ಸ್ಥಳದಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಎಯು ಪೂರ್ವಕ್ಕೆ 5 ಕಿಲೋಮೀಟರ್ ನಡೆದರೆ ಬಿಯು ಪಶ್ಚಿಮಕ್ಕೆ 5 ಕಿಲೋಮೀಟರ್ ನಡೆಯುವನು. ನಂತರ ಇಬ್ಬರು ತಮ್ಮ ಎಡಭಾಗಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯುವರು. ಕೊನೆಯಲ್ಲಿ ಇಬ್ಬರು ತಮ್ಮ ಎಡಭಾಗಕ್ಕೆ ತಿರುಗಿ 13 ಕಿಲೋಮೀಟರ್ ನಡೆಯುವರು. ಹಾಗಾದರೆ ಇಬ್ಬರ ನಡುವಿನ ದೂರ ಎಷ್ಟು ಅಂತ ಪ್ರಶ್ನೆ ಇದೆ. ಇದನ್ನು ಯಾವ ಥರ ಬಿಡಿಸ್ಬೇಕಪ್ಪ ಅಂತಂದರೆ ನೋಡಿ, ಒಂದು ನಿರ್ದಿಷ್ಟ ಸ್ಥಳ ಅಂತಂದಾಗ ಸೆಂಟರ್ ಪಾಯಿಂಟ್ ಅಂತ ತೋತೀನಿ. ಇಲ್ಲಿಂದ ಏನು ಮಾಡ್ತಾರೆ ಅವರು, ಇಬ್ಬರು ಒಂದು ನಿರ್ದಿಷ್ಟ ಸ್ಥಳದಿಂದ ತಮ್ಮ ಪ್ರಯಾಣವನ್ನು ಆರಂಭಿಸಿದರು. ಎಯು ಪೂರ್ವಕ್ಕೆ 5 ಕಿಲೋಮೀಟರ್. ಏನು ವ್ಯಕ್ತಿ ಏನು ಮಾಡ್ತಾನೆ, ಪೂರ್ವಕ್ಕೆ ಹೋಗ್ತಾನೆ. ಪೂರ್ವಕ್ಕೆ 5 ಕಿಲೋಮೀಟರ್. ಇದೆಷ್ಟಿದು, 5 ಕಿಲೋಮೀಟರ್ ಪೂರ್ವಕ್ಕೆ ಚಲಿಸ್ತಾನೆ. ಬಿಯು ಪಶ್ಚಿಮಕ್ಕೆ 5 ಕಿಲೋಮೀಟರ್ ಐತೆ. ಬಿ ಏನು ಮಾಡ್ತಾನೆ, ಪಶ್ಚಿಮಕ್ಕೆ, ಹಂಗಂದ್ರೆ ಈ ಕಡೆ. ಇದು ಯಾರ್ದಿತ್ತು, ಬಿದು. ಇವ 5 ಕಿಲೋಮೀಟರ್ ಚಲಿಸ್ತಾನೆ ಪಶ್ಚಿಮಕ್ಕೆ. ನಂತರ ಇಬ್ಬರು ತಮ್ಮ ಎಡಭಾಗಕ್ಕೆ ತಿರುಗಿ 6 ಕಿಲೋಮೀಟರ್ ನಡೆಯೋರು. ಇಬ್ಬರು ಏನು ಮಾಡ್ತಾರೆ, ತಮ್ಮ ಎಡಭಾಗಕ್ಕೆ ತಿರುಗಿ 6 ಕಿಲೋಮೀಟರ್ ನಡೀತಾರತ್ತ.
ಏನು ಮಾಡ್ತಾನೆ, ಈ ಕಡೆ ಹೋಗ್ತಿರುವಂಥ ವ್ಯಕ್ತಿ ಏನು ಮಾಡ್ತಾನೆ, ತನ್ನ ಎಡಭಾಗಕ್ಕೆ ತಂದಾಗ ಮೇಲ್ಗಡೆ ಆಗುತ್ತೆ, 6 ಕಿಲೋಮೀಟ್ರ್ ಎಡಭಾಗಕ್ಕೆ ತಿರುಗ್ತಾನೆ. ಇದು 6 ಕಿಲೋಮೀಟ್ರ್. ಬಿ ಏನು ಮಾಡ್ತಾನೆ, ಇಲ್ಲಿಂದ ಈ ಕಡೆ ಬರುವಾಗ ಅವನ ಎಡ ಯಾವುದಾಗಿರ್ತೈತಿ, ಕೆಳಗಡೆ ಆಗಿರ್ತೈತೆ. ಇವ ಏನು ಮಾಡ್ತಾನೆ, ಇವನು 6 ಕಿಲೋಮೀಟ್ರ್ ಚಲಿಸ್ತಾನೆ. ಕೊನೆಯಲ್ಲಿ ಇಬ್ಬರು ತಮ್ಮ ಎಡಭಾಗಕ್ಕೆ ತಿರುಗಿ 13 ಕಿಲೋಮೀಟರ್ ನಡೆಯುವರು ಅಂತ. ಇಲ್ಲಿ ಏನು ಮಾಡ್ತಾನೆ, ಇಲ್ಲಿ ಮೇಲ್ಗಡೆ ಬಂದಿದ್ದಾನಲ್ಲ, ಇವನು ಏನು ಮಾಡ್ತಾನೆ, ಎ ತನ್ನ ಎಡಭಾಗದಿಂದ 13 ಕಿಲೋಮೀಟರ್. ಹಾಗಾದರೆ 13 ಕಿಲೋಮೀಟ್ರ್ ಎಡಭಾಗಕ್ಕೆ ಚಲಿಸ್ತಾನಂದರೆ ನೋಡಿ, ಇಲ್ಲಿ 5 ಕಿಲೋಮೀಟ್ರ್ ಇದೆ, ಇಲ್ಲಿ 5 ಕಿಲೋಮೀಟ್ರ್ ಇದೆ, 10 ಕಿಲೋಮೀಟ್ರ್ ಆಯಿತು. ಅದು ಇಲ್ಲಿ ತನಕ ಆಯಿತು. ನಾನು ಏನು ಮಾಡ್ತೀನಿ, ಇಲ್ಲೊಂದು ಸ್ವಲ್ಪ ಮುಂದಕ್ಕೆ ಹೇಳ್ತೀನಿ. ಇದೆಷ್ಟಾಯಿತು, 13 ಕಿಲೋಮೀಟ್ರ್ ಯಾರ್ದಿತ್ತು, ಏದಾಯಿತು. ಇಲ್ಲಿಗೆ ಬಂದ ತಂದನು, ಏನು ಮಾಡಿದ, ಇಲ್ಲಿಗೆ ಬಂದ. ಬಿನು ಏನು ಮಾಡ್ತಾನೆ, ತನ್ನ ಎಡಭಾಗಕ್ಕೆ ತಿರುಗಿ 13 ಕಿಲೋಮೀಟ್ರ್ ಚಲಿಸ್ತಾನೆ. ಇದು ಯಾರ್ದಿತ್ತು, ಬಿದು. ಬಿ ಏನು ಮಾಡ್ತಾನೆ, ಮತ್ತು ಇವನು 13 ಕಿಲೋಮೀಟ್ರ್ ತನ್ನ ಎಡಭಾಗಕ್ಕೆ ಚಲಿಸ್ತಾನೆ. ಚಲಿಸಿದ ನಂತರ ಹಾಗಾದರೆ ಇಬ್ಬರ ನಡುವಿನ ದೂರ ಎಷ್ಟು ಅಂತ. ಎಲ್ಲಿದ್ದಾನೆ, ಇಲ್ಲಿದ್ದಾನೆ. ಇವಾಗ ಇಲ್ಲಿದ್ದಾನೆ, ಬಿ ಎಲ್ಲಿದ್ದಾನೆ, ಇಲ್ಲಿದ್ದಾನೆ. ಇವರು ಇಬ್ಬರ ನಡುವಿನ ದೂರ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ಅವ್ರದ್ದು ಚಲಿಸ್ಲಾಕ ಪ್ರಾರಂಭ ಮಾಡಿದಂಥ ನಿರ್ದಿಷ್ಟ ಸ್ಥಳ ಯಾವುದಂತಂದರೆ ಇಲ್ಲಿದೆ. ಇಲ್ಲಿಂದ ಈ ಕಡೆ ಹೋಗಿದ್ದಾನೆ, ಬಿ ಏನು ಮಾಡಿದಾನೆ, ಇಲ್ಲಿ ಬಂದಿದ್ದಾನೆ. ಇವರಿಬ್ಬರ ನಡುವಿರುವಂಥ ದೂರ ಎಷ್ಟು ಅಂತ ಕೇಳಿದಾಗ ಇಲ್ಲಿ ನಾವೊಂದು ಲಂಬಕೋನವನ್ನು ರಚನೆ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಒಂದು ಕಾಮನ್ ಆಗಿ ಏನೈತಪ್ಪ ಅಂತಂದ್ರೆ, ಎ ಆಯಿತು, ಬಿ ಆಯಿತು, ಇಬ್ಬರು ಸಮನಾಗಿ ದೂರವನ್ನು ಚಲಿಸಿದ್ದಾರೆ. ಎಷ್ಟು ಚಲಿಸಿದಾನಲ್ಲ, ಬಿನೂ ಅಷ್ಟೇ ಚಲಿಸಿದ್ದಾನೆ. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿದು ದೂರ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಆರಂಭ ಬಿಂದುವಿನಿಂದ ಎಷ್ಟು ದೂರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನಂದ್ರೆ ಇನ್ನೊಬ್ಬ ವ್ಯಕ್ತಿ ಅವನು ಅಷ್ಟೇ ದೂರದಲ್ಲಿರ್ತಾನೆ ಅಂತಂದಂಗೆ. ಈಗ ಒಬ್ಬ ವ್ಯಕ್ತಿ ನೋಡ್ಬೇಕಾದ್ರೆ ನಾನು ಇಲ್ಲಿ ಒಂದು ಲಂಬಕೋನ ರಚನೆ ಮಾಡ್ಕೋಬೇಕಾಗತ್ತೆ. ಅದು ಯಾವ ಥರಪ್ಪ ಅಂತಂದರೆ ನೋಡಿ, ನಿರ್ದಿಷ್ಟ ಸ್ಥಳ ಅಂತಂದರೆ ಇಲ್ಲಿಂದ ಆರಂಭ ಮಾಡಿದ ನಾವು. ಇಲ್ಲಿಂದ ಆರಂಭ ಮಾಡಿಕೆಶಿಂದ ಇವನು 5 ಕಿಲೋಮೀಟ್ರ್ ಮತ್ತು 6 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಚಲಿಸಿದ್ದಾನೆ. ಬಿ ಯು ಏನು ಮಾಡಿದ್ದಾನೆ, 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ 13 ಕಿಲೋಮೀಟ್ರ್ ಚಲಿಸಿದ್ದಾನೆ. ಇಬ್ಬರಲ್ಲಿ ಒಬ್ಬರದ್ದು ಮಾತ್ರ ನಾನು ದೂರನ ಅಳಿತೀನಿ, ಅವರು ನಿರ್ದಿಷ್ಟ ಸ್ಥಳದಿಂದ ಈಗ ಎಷ್ಟು ದೂರದಲ್ಲಿದ್ದಾರೆ ಅಂತ. ಅದನ್ನು ಎಳೆದಾಗ ನಮಗೇನಾಗುತ್ತೆ, ಬಿ ಒಂದು ದೂರನ ನೋಡ್ಬೋದು, ಬಿ ಎಷ್ಟು ದೂರದಲ್ಲಿದ್ದಾನಂತ. ಎ ಮತ್ತು ಬಿಗಳ ದೂರನ ಕಂಡುಹಿಡಿಬೇಕಂತಂದರೆ ಒಂದು ಲಂಬಕೋನನ ರಚನೆ ಮಾಡ್ಕೋಬೇಕಾಗುತ್ತೆ. ಆ ಲಂಬಕೋನ ರಚನೆ ಮಾಡ್ಕೋಬೇಕಂದ್ರೆ 2 ರೀತಿಯಲ್ಲೇ ಮಾಡ್ಕೋಬೋದು. ಒಂದು ಡೈರೆಕ್ಟಾಗಿ ನಾವೇನು ಮಾಡ್ಬೋದು, ಇಲ್ಲಿಂದ ಈ ಥರ ತೊಗೊಂಡು ಒಂದು ಲಂಬಕೋನನ ರಚನೆ ಮಾಡ್ಕೋಬೋದು. ಇಲ್ಲಪ್ಪ ಅಂತಂದರೆ ನೇರವಾಗಿ ಇಲ್ಲಿಂದ ಒಂದು ಲಂಬಕೋನವನ್ನು ರಚನೆ ಮಾಡ್ಕೋಬೋದು. ಇವಾಗ ನೋಡಿ, ನಾನು ಸಪೋಸ್ ಇಲ್ಲಿಂದ ಇಲ್ಲಿಗಿರುವಂಥ ಒಂದು ಲಂಬಕೋನನ ರಚನೆ ಮಾಡ್ಕೊಂಡಪ್ಪ ಅಂತಂದ್ರೆ ಇವ ಎಷ್ಟು ದೂರ ಚಲಿಸಿದಾನಲ್ಲ ಅಷ್ಟೇ ದೂರ ಏನಾಗಿರ್ತೈತಿ, ಬಿನೂ ಚಲಿಸಿರ್ತಾನೆ. ಈಗ ನೋಡಿ, ಇಲ್ಲಿ ಎಷ್ಟಿದೆ, 6 ಕಿಲೋಮೀಟ್ರ್ ಇದೆ. ಇಲ್ಲಿಂದ ಇಲ್ಲಿಗಿರುವಂಥ ದೂರನೂ ಎಷ್ಟಿರುತ್ತೆ, 6 ಕಿಲೋಮೀಟ್ರೇ ಇರುತ್ತೆ, ಹೌದಲ್ಲ. ಈಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಇದೆ, 13 ಕಿಲೋಮೀಟ್ರ್ ಇದೆ. 13ರಲ್ಲಿ ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು, 5 ಕಿಲೋಮೀಟ್ರ್. ಇದು ನಮ್ಗೆ ಅವಶ್ಯಕತೆ ಬೀಳೋದಿಲ್ಲ, ನಮಗೆ ಬೇಕಾಗಿರೋದು ಇಲ್ಲಿಂದ ಇಲ್ಲಿವರೆಗೂ ಮಾತ್ರ ನಮಗೆ ಬೇಕು. ಅದಕ್ಕೆ ನಾವೇನು ಮಾಡಬೇಕು, ಇಲ್ಲಿ ಹೊಡ್ಕೋಬೇಕಾಗತ್ತೆ. ಇಲ್ಲಿ ಹೊಡ್ಕೊಂಡಾಗ 13ರಲ್ಲಿ ಈ 5 ಕಿಲೋಮೀಟ್ರ್, ಇಲ್ಲಿಂದ ಇಲ್ಲಿಗಿರುವಂಥ 5 ಕಿಲೋಮೀಟ್ರನ್ನ ತೆಗೆದಾಗ ಇಲ್ಲಿ ಎಷ್ಟು ಉಳಿತು, 8 ಕಿಲೋಮೀಟ್ರ್ ಉಳಿಯುತ್ತಾ. ಇವಾಗ ನೋಡಿ, 8 ಕಿಲೋಮೀಟ್ರ್ ಅಂದಾಗ ಇದನ್ನು ಎ ಅಂತ ಅಂದ್ಕೊಳ್ಳಿ, ಇದನ್ನು ಬಿ ಅಂದ್ಕೊಳ್ಳಿ, ಇದನ್ನು ಸಿ ಅಂದ್ಕೊಳ್ಳಿ. AC ಸ್ಕ್ವೇರ್ ಈಕ್ವಲ್ ಟು AB ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ಎ ಸಿದಂತೂ ನಮ್ಗೆ ಗೊತ್ತಿಲ್ಲ, ಆದರೆ ABದು ಗೊತ್ತಿದೆ. ಎಷ್ಟಿದೆ, 6 ಕಿಲೋಮೀಟರ್. 6 ಸ್ಕ್ವೇರ್ ಪ್ಲಸ್ ಬಿ ಮತ್ತು ಸಿಗಳದು 8 ಕಿಲೋಮೀಟರ್ ಇದೆ. 8 ಸ್ಕ್ವೇರ್ AC ಸ್ಕ್ವೇರ್ ಹಾಗೆ ಇಟ್ಕೊಳ್ಳೋಣ. AC ಸ್ಕ್ವೇರ್ ಈಕ್ವಲ್ ಟು 6ರಲ್ಲೇ 36 ಪ್ಲಸ್ 8 8 64. AC ಸ್ಕ್ವೇರ್ ಈಕ್ವಲ್ ಟು 36 ಪ್ಲಸ್ 64 100 ಆಯಿತು. AC ಈಕ್ವಲ್ ಟು ಇದು ರೂಟಾಗಿ 100 ಬರ್ತು. AC ಈಕ್ವಲ್ ಟು 10. 10 ಅನ್ನೋದೇನು,
ಏದು ಒಂದು ದೂರ ಪ್ರಾರಂಭ ಬಿಂದುವಿನಿಂದ ಈಗ ಎಲ್ಲಿ ಎಷ್ಟು ದೂರದಲ್ಲಿದ್ದಾನೆ ಅಂತ ನೋಡೋದಕ್ಕೆ ಏನಾಗುತ್ತೆ, ಏದು ಒಂದು ದೂರ 10 ಕಿಲೋಮೀಟರ್ ಸಿಕ್ತು. ಅದೇ ರೀತಿ ಬೀನು ಸಮನಾಗಿ ಎಷ್ಟು ಚಲಿಸಿದಾನಲ್ಲ ಅಷ್ಟೇ ದೂರದಲ್ಲಿ ಬೀನು ಚಲಿಸಿದಾನೆ. ಅದಕ್ಕೇನಾಗುತ್ತಾ ಇವಂದು ಒಂದು ದೂರ ಎಷ್ಟಾಗಿರ್ತೈತಿ, 10 ಆಗಿರ್ತೈತಿ. ಅದಕ್ಕೆ ನಾವೇನು ಮಾಡ್ಕೋಬೇಕು, +10 ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್, 20 ಕಿಲೋಮೀಟ್ರ್ ಎ ಮತ್ತು ಬಿಗಳಿಗಿರುವಂಥ ದೂರ. ಇನ್ನು ಡೈರೆಕ್ಟಾಗಿ ಯಾವ ರೀತಿ ನೋಡೋದಪ್ಪ ಅಂತಂದರೆ, ಇವಾಗ ನೋಡಿ ಇಲ್ಲಿ ಡೈರೆಕ್ಟಾಗಿ ಬಿಡಿಸ್ತೀನಂತ. ಇಲ್ಲಿಂದ ಇಲ್ಲಿಗಿರುವಂಥ ದೂರ ಎಷ್ಟು, 13 ಕಿಲೋಮೀಟ್ರ್ ಇದೆ. 13 ಕಿಲೋಮೀಟ್ರ್ ಅಂದಾಗ ಇಲ್ಲಿಂದ ಇಲ್ಲಿಗಿರುವಂಥ ದೂರ 10 ಕಿಲೋಮೀಟರ್. 10 ಕಿಲೋಮೀಟ್ರ್ ಅಂದ ಬಿ ಅನ್ನೋ ವ್ಯಕ್ತಿ ಏನು ಮಾಡ್ತಾನೆ, ಇಲ್ಲಿಂದ ಇಲ್ಲಿ ಚಲಿಸ್ತಾನೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿಂದ ಇಲ್ಲಿವರೆಗೂ 10 ಕಿಲೋಮೀಟ್ರ್ ಇದ್ದಾಗ ಇನ್ನೂ 3 ಕಿಲೋಮೀಟ್ರ್ ಹೆಚ್ಚಿಗೆ ಚಲಿಸ್ತಾನೆ. ಹಾಗಾದರೆ ಎಷ್ಟಾಯಿತು, ಇದು 3 ಕಿಲೋಮೀಟ್ರ್ ಹೆಚ್ಚಿಗೆ ಚಲಿಸಿದ ತಂದಾಗ ಈ 3 ಕಿಲೋಮೀಟ್ರನ್ನ ಇಲ್ಲಿ ಮೇಲ್ಗಡೆ ತೊಗೋತೀನಿ. ಅದೇ ಏನಾಗಿರ್ತೈತಿ, ಇಲ್ಲಿ 3 ಕಿಲೋಮೀಟ್ರ್ ಅಂತ ಹಚ್ಕೋತೀನಿ. ಹಚ್ಕೊಂಡಾಗ 13 + 3 ಎಷ್ಟಾಗುತ್ತೆ, 16 ಕಿಲೋಮೀಟ್ರ್ ಆಗುತ್ತೆ. ಆಗ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಕಿಲೋಮೀಟ್ರ್ ಆಗುತ್ತೆ, 10 ಕಿಲೋಮೀಟ್ರ್ ಆಗುತ್ತೆ. ಇನ್ನೂ ಎಷ್ಟು ದೂರ ಚಲಿಸಿದಾನೆ ಬಿ, 3 ಕಿಲೋಮೀಟ್ರ್ ದೂರ ಚಲಿಸಿದಾನೆ. ಆ 3 ಕಿಲೋಮೀಟ್ರ್ ನಾನು ಇಲ್ಲಿ ಮೇಲ್ಗಡೆ ಇಟ್ಕೋತೀನಿ. ಮೇಲ್ಗಡೆ ಇಟ್ಕೊಂಡಾಗ ಈ ಒಂದು ಲೆವೆಲ್ಗೆ ಇಲ್ಲಿಗೆ ಸಮನಾಗಿ ಆಯ್ತದು. ಸಮನಾಗಿ ಆದ ನಂತರ ಇವಾಗ ಏನು ಮಾಡ್ತೀನಿ, ಇಲ್ಲಿಂದ ಡೈರೆಕ್ಟ್ ಇಲ್ಲಿವರೆಗೂ ಎಷ್ಟು ದೂರ ಇದೆ ನೋಡಬೇಕು. ಇಲ್ಲಿ 6 ಕಿಲೋಮೀಟ್ರ್ ಇದೆ, ಇಲ್ಲಿ 6 ಕಿಲೋಮೀಟ್ರ್ ಇದೆ. 6 + 6 ಅಂದಾಗ ಇದೆಷ್ಟಾಯಿತು, 12 ಕಿಲೋಮೀಟ್ರ್ ಆಯಿತು. ಇಲ್ಲಿಂದ ಇಲ್ಲಿವರೆಗೂ 16 ಕಿಲೋಮೀಟ್ರ್ ಸಿಕ್ತು. ಇಲ್ಲಿಂದ ಇಲ್ಲಿವರೆಗೂ 12 ಕಿಲೋಮೀಟ್ರ್ ಸಿಕ್ತು. ಅದಕ್ಕೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ, ಇದನ್ನು ಅಳಗಿಸ್ತೀನಿ. ಇಲ್ಲಿ ಸಿಕ್ಕಾಗ ನನಗೆ ಇಲ್ಲಿಂದ ಇಲ್ಲಿವರೆಗೂ ಇರುವಂಥ ದೂರ ಬೇಕಾಗಿತ್ತು. ಅದಕ್ಕೆ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಎ ಅಂತ ಕೊಡ್ತೀನಿ. ಇದು ಎ ಕೊಡ್ತೀನಿ, ಇಲ್ಲಿ ಬಿ ಅಂತ ಕೊಡ್ತೀನಿ, ಇದು ಸಿ ಅಂತ ಕೊಡ್ತೀನಿ. ಸಿ ಅಂತ ಕೊಟ್ಟಾಗ ಎ ಸಿದು ನಮಗೆ ಬೆಲೆ ಗೊತ್ತಿಲ್ಲ, AC² ಹಾಗೆ ಇಟ್ಕೋತೀನಿ. = ಎದಿಂದ ಬಿಗಿರುವಂಥ ದೂರ ಎಷ್ಟಿದೆ, 16 ಕಿಲೋಮೀಟರ್. 16ನ ಹಾಗೆ ಇಟ್ಕೋತೀನಿ. ಮತ್ತು ಬಿ ಮತ್ತು ಸಿಗಳಿಗಿರುವಂಥ ದೂರ 12 ಕಿಲೋಮೀಟ್ರ್ +12². AC² = 16 16 ಎಷ್ಟು, 256 +12 12 144. ಇವುಗಳನ್ನು ಕೂಡಿಸಿದಾಗ AC² = 4 6 0 4 6 4 5 9 9 1 10 0 10 1 ಉಳಿತು 2 3 4 410. AC = √400. ಎಷ್ಟೆಷ್ಟಲೇ 400, 20 20 400. AC = 20. ಇದು ಡೈರೆಕ್ಟಾಗಿ ಆನ್ಸರನ್ನು ತಂದೇವೆ. ಇದು ಡೈರೆಕ್ಟಾಗಿ ಈ ರೀತಿಯೂ ಹೊಡ್ಕೊಂಡು ಮಾಡ್ಬೋದು. ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದೂರ ಇದೆ ಅಂತ ನೋಡಿದಾಗ ಇಲ್ಲೊಂದು ಲಂಬಕೋನ ರಚನೆ ಆಗುತ್ತೆ, ಅದರ ದೂರ ನೋಡ್ಬೋದು. ಅಥವಾ ಡೈರೆಕ್ಟಾಗಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ, ಒಂದೊಂದು ಕುರಿತು ದೂರ ನೋಡಿಕೇಶ ಆಮೇಲೆ ಪ್ಲಸ್ ಮಾಡಿಡೋದು.